ನಮಸ್ಕಾರ. ಏನು ಮನೀಶ್ ಸಾಹೇಬ್ರು ಇಲ್ಲಿ ತನಕ ಬಂದಿದ್ದು? ನನ್ನ ಜೊತೆ ಮಾತನಾಡಬೇಕಾಗಿತ್ರಿ. ನಿಮಗೆ ಬೇಕಾದಾಗೆಲ್ಲ ಬಂದು ಮಾತನಾಡೋದಕ್ಕೆ ಇದೇನು ನಿಮ್ಮ ಮಾವನ ಮನೆ ಅಲ್ಲ. ಹಾಗೇನು ಅನ್ಬೇಡ್ರಿ ಸರ್, ದಯವಿಟ್ಟು 5 ನಿಮಿಷ ಅವಕಾಶ ಮಾಡಿಕೊಡಿ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನೋಡಿ, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಅವರನ್ನ ನೋಡಿ 1-2 ನಿಮಿಷ ಮಾತಾಡ್ಕೊಂಡು ಹೋಗ್ತೀವಿ. ಪವಿತ್ರ, ಅಂದು ನೀನು ನನ್ನ ಮಾತಿಗೆ ಸಹಕರಿಸಿದೆ, ಇಂದು ನಾನು ನಿನ್ನ ಮಾತಿಗೆ ಸಹಕರಿಸುತ್ತೇನೆ. ಕರೆದುಕೊಂಡು ಬಾ ಮುತ್ತಣ್ಣನನ್ನು. ನಮಸ್ಕಾರ ಬನ್ನಿ ಮನೆಯವರೇ. ಕೂಲಿ ಮಾಡಿ ಗಂಜಿ ಕುಡಿದು ಮರ್ಯಾದೆಯಿಂದ ಬದುಕುತ್ತಿದ್ದ ಈ ಮುತ್ತಣ್ಣನ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ ಸಾಹುಕಾರ್ರೆ, ನೋಡಿ. ಸಮಾಧಾನ ಮಾಡಿಕೊಳ್ಳಿ ಮುತ್ತನ, ಸಮಾಧಾನ ಮಾಡಿಕೊಳ್ಳಿ. ಹೇಗೆ ಸಮಾಧಾನ ಮಾಡಿಕೊಳ್ಳಿ ಸಾಹುಕಾರ್ರೆ? ಹಾಲು ಜನಿತ ನನ್ನ ಸಂಸಾರದಲ್ಲಿ ಭಾಗ್ಯಲಕ್ಷ್ಮಿಯನ್ನು ಮನೆ ಕಳಿತ್ಕೊಳ್ಳುವಾಗ ಹೇಗೆ ಸಮಾಧಾನ ಮಾಡಿಕೊಳ್ಳಿ ಸಾಹುಕಾರ್ರೆ, ಹೇಗೆ ಸಮಾಧಾನ ಮಾಡಿಕೊಳ್ಳಿ? ಮಾತಾಡ್ತಿದ್ರೆ ಸಾಕು, ಮುತ್ತಣ್ಣನ ಮನೆ ಎಂದೆಂದಿಗೂ ನಗುತ್ತಿರ್ಬೇಕು ಅನ್ನುತ್ತಿದ್ದ ನನ್ನ ಜ್ಯೋತಿನ ಹೇಗೆ ಸಮಾಧಾನ ಮಾಡಿಕೊಳ್ಳಿ ಸಾಹುಕಾರ್ರೆ, ಹೇಗೆ ಸಮಾಧಾನ ಮಾಡಿಕೊಳ್ಳಿ? ನೋಡಿ, ಸಮಾಧಾನ ಮಾಡಿಕೊಳ್ಳಿ. ಜ್ಯೋತಕ್ಕನ ಬಾಳಿನಲ್ಲಿ ಹೀಗೆ ನಡಿಬೇಕು ಅಂತ ಬರ್ದಿತ್ತು ಅಂತ ಕಾಣುತ್ತೆ. ಪಾಪ, ನಡೆಬಾರದ ಘಟನೆ ಎಲ್ಲ ನಡೆದು ಹೋಯಿತು. ಅದೆಲ್ಲ ಆ ವಿಧಿ ಬರಹ. ಮುತ್ತನ, ನಿಮ್ಮ ಹೆಂಡತಿಗೆ ಸಾವಿಗೆ ಕಾರಣ ಏನು? ಸಾಹುಕಾರ್ರೆ, ಹೊಲದಿಂದ ನನ್ನ ತಮ್ಮಂದ್ರೊಳಗೆ ಮನೆಗೆ ಬಂದಾಗ ರೀನಳು ತಲೆ ತಿರುಗುತ್ತಿದೆ ಅಂದಳು. ನಂತರ ನಿಮ್ಮಣ್ಣನು ಚೆನ್ನಾಗಿ ನೋಡ್ಕೊಳ್ಳಂತೆ ಹೇಳಿ ಮೈದನ ಹತ್ರ ಮಾತೆ ತೆಗೆದುಕೊಂಡು ಸಾವಿನ ಚಿಲಿದ್ದಾಗ ನಾನು ವಿಷಯ ಕುಳಿತ ಹೇಳಿ ಕಾರಣ ತಿಳಿಸಿ ಸತ್ತು ಹೋದ್ರು ಸಾಹುಕಾರ್ರೆ, ಸತ್ತು. ಹಾಗಾದರೆ ಈ ಸಾವಿಗೆ ಮುತ್ತನ ಕಾರಣ ಅಲ್ಲ, ಅವನನ್ನು ಬಿಡುಗಡೆ ಮಾಡಿ. ಕೇಸಿಗೆ ಸಂಬಂಧಪಟ್ಟ ಮಾಹಿತಿ ಸಿಗುವವರೆಗೂ ಇವನಿಗೆ ಬಿಡುಗಡೆ ಇಲ್ಲ. ವಿನಾಕಾರಣವನ್ನು ಜೈಲಿನಲ್ಲಿ ಇಟ್ಟುಕೊಂಡಿರಿ. ಅದರ ಸುದ್ದಿ ನಿನಗೆ ಬೇಡ, ಸುಮ್ಮನೆ ಜಾಗ ಖಾಲಿ ಮಾಡು. ಇನ್ಸ್ಪೆಕ್ಟರ್, ಪವಿತ್ರ ಕಾಕಿ ಹೆಸರಿನಲ್ಲಿ ಅನ್ಯಾಯ ಮಾಡುತ್ತಿರುವ ನಿಮ್ಮಂತವ್ರಿಗೆ ಹೇಗೆ ನ್ಯಾಯದ ನೀರು ಕೊಡಿಸ್ಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಮುತ್ತನ, ಭಯ ಪಡಬೇಡ್ರಿ, ಸ್ವಲ್ಪ ದಿನದಲ್ಲಿ ನಿಮ್ಮನ್ನು ಬಿಡುಗಡೆ ಮಾಡಿಸುತ್ತೇನೆ. ಹೌದು ಮುತ್ತಣ್ಣ, ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಆ ದೇವರಿದ್ದಾನೆ, ನಿಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಬನ್ನಿ ಸಾಹುಕಾರ್ರೆ, ಹೋಗೋಣ. ಏನಲ್ಲೇ ಮಗನೇ, ಗ್ರಾಮ ದೇವರ ಉತ್ಸವದಲ್ಲಿ ನಮಗೆ ಅವಮಾನ ಮಾಡುವರ ಮಸ್ತಿಗೆ ಬೆಳೆದು ಬಂದಿದೆಯಾ? ಬೀಸಿ ಒಟ್ಟಿದು ನೆನೆಸಿಕೊಳ್ಳಬೇಕು ಇವನು. ಆ ರೀತಿ ಹೊಡೆಯೋಣ ಇವನನ್ನು. ನಿರಪರಾಧಿಯಾಗಿರುವ ನನ್ನ ಮೇಲೆ ನಿನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ್ದಕ್ಕೆ ಅದು ನಿನ್ನ ಕಟ್ಟಿದ ಕತೆ. ಬಟ್ಟಿ ಮನೆಯಲ್ಲಿ ಎಂದಾಕ್ಷಣ ಬೇಕಾದು ಮಾಡಬಹುದು ಎಂದುಕೊಂಡ್ರಿ. ಸತ್ಯ ಗೊತ್ತಿರೋ ನಮ್ಮಂತ ಸಿಡಿಗೊಂಡಗಳು ಒಮ್ಮೆ ಸಿಡಿದರೆ ನೀನಾಗುವೆ ಮಗನೇ ಸಮಾಧಿ. ಸಮಾಧಿ ಸಮಾಧಿ ಕಟ್ಟುವ ಗಂಡು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಲೇ ಕುಣ್ಯ, ಇನ್ನು ಸ್ವಲ್ಪ ಹೊತ್ತು ಇದ್ದರೆ ನೀನಾಗುವೆ ನನ್ನ ಬಂದುಕಿಗೆ ಬಲಿ. ಬಲೆ ಲೇ ನಾಗೇಂದ್ರ, ನಿನ್ನ ಬಂದುಕಿಗೆ ಬಲೆ ತೆಗೆದುಕೊಳ್ಳಲು ನಾನೇನು ಕುರಿ ಅಲ್ಲ. ಮರ್ಯಾದೆಯಿಂದ ನನ್ನನ್ನು ಬೇಡ. ಅದು ಆಗದ ಮಾತು. ಹೌದು, ನಿನ್ನಣ್ಣನ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಇದೆ ಅಂದರೆ ನಿನ್ನತ್ತಿಗೆ ನಿನಗೇಕೆ ಸೆರಗ ಹಾಸಿರಬಾರದು?
ಸಮಾಧಾನ ಮಾಡಿಕೊ ಮೈಲಾರಿ, ಸಮಾಧಾನ ಮಾಡಿಕೊ. ಹತ್ತಿಗೆರ ಮೈದರ ಸಂಬಂಧ ಈ ಮನೆ ಮೂರ್ಖರಿಗೆ ಹೇಗಪ್ಪ ತಿಳಿಯಬೇಕು? ನೀ ಏನು ಚಿಂತೆ ಮಾಡಬೇಡ. ಈಗ ತಾನೇ ಮಣಿ ಸಾವುಕಾರ ಬಂದು ನನ್ನ ಬಿಡುಗಡೆ ಬಗ್ಗೆ ಭರವಸೆ ನೀಡಿ ಹೋಗಿದ್ದಾರೆ. ನೀ ಏನು ಚಿಂತೆ ಮಾಡಬೇಡ, ಈಗ ಮನೆಗೆ ನಡಿ. ಆಯ್ತು ಅಣ್ಣ. ಅಲೇ ನಾಗೇಂದ್ರ, ಅನ್ನ ಕೊಡವಳು ಭೂಮಿ ತಾಯಿ, ನೀರ ಕೊಡವಳು ಕಾವೇರಿ ತಾಯಿ, ಜನ್ಮ ಕೊಡವಳು ಹೆತ್ತ ತಾಯಿ. ಹೆತ್ತ ತಾಯಿಯ ಬಗ್ಗೆ ನೀನು ಅಸಹ್ಯವಾಗಿ ನುಡಿದ ನೀನು ಎಷ್ಟೊತ್ತಕ್ಕೆ ಸೇರಬೇಕಾಗಿತ್ತು ಸುಡುಗಾಡವನ್ನು. ನಿನ್ನ ಪುಣ್ಯ ಬದುಕಿಕೊಂಡೆ. ನನ್ನ ಅಣ್ಣನ ಮೇಲೆ ಇನ್ನೊಂದು ಏಟ ಬಿದ್ದರೆ ನಿನ್ನ ಮೈ ಮೇಲಿರುವ ಕಾಕಿಯನ್ನು ಲೆಕ್ಕಿಸಿದೆ ಅಟ್ಟಾಡಿಸಿ ಹೊಡಿತೀನಿ ಮಗನಿಗೆ. ಎಚ್ಚರವಾಗಿರು. ಮಾತ ಕೊಟ್ಟರೆ ಉಣಮೈಲ, ತಿರುಗಿ ಬಿದ್ದರೆ ಸವಾರಿ. ಹೋಗಲೇ ಕುಣ್ಯ, ನಿಮ್ಮಂಥವರನ್ನು ನನ್ನ ಬೂಟು ಕಾಲಿನಿಂದ ಹೊಸಕಿ ಹಾಕಿದ್ದೇನೆ. ಆಡಿಸಿದರೆ ನಾನು ಶಾಂತೇಂದ್ರ, ಕಾಡಿಸಿದರೆ ನಾನು ನಾಗೇಂದ್ರ. ಪಿಸಿ ಒಳಗೆ ಹಾಕು ಈ ಮಗನನ್ನು. ವೆರಿ ಸಾರಿ, ನಾನು ನಿಮ್ಮನ್ನು ನೋಡಲಿಲ್ಲ. ಪರವಾಗಿಲ್ಲ ಬಿಡಿ. ಅಂದಾಗೆ ನಿಮ್ಮ ಹೆಸರು? ನನ್ನ ಹೆಸರು ಮಾಯಾ ಅಂತ. ಅಂದಾಗೆ ನಿಮ್ಮ ಹೆಸರು? ಮಂಜು ಅಂತ. ನೀವು ತುಂಬಾ ಸುಂದರವಾಗಿದ್ದೀರಾ. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ನನಗಿಂತ ನೀವು ಸುಂದರವಾಗಿದ್ದೀರಾ. ನಿಮ್ಮ ಮಾತು ನಿಜವೇ? ನಿಜ ರೀ. ಈ ನಿಮ್ಮ ಕಣ್ಣೋಟಕ್ಕೆ ನಾನು ಸೋತು ನಾನು ಕೂಡ ಸೋತು ಹೋಗಿದ್ದೇನೆ ಮಾಯ. ಆದ್ರೆ ಏನು ಮಾಡುವುದು, ನಾನೊಬ್ಬ ಬಡ ಕುಟುಂಬದವನು. ಪ್ರೀತಿಸಲು ಮನಸ್ಸು ಮುಖ್ಯ, ಹಣ ಅಲ್ಲ. ಇದು ಹೇಳಲು ಚೆನ್ನಾಗಿದೆ ಮಾಯ, ಕಾರ್ಯರೂಪಕ್ಕೆ ತರಲು ಸುಲಭವಲ್ಲ. ನೀವು ನನ್ನನ್ನು ಮದುವೆ ಆಗಲು ಒಪ್ಕೊಂಡ್ರೆ ಇದನ್ನು ಕಾರ್ಯರೂಪಕ್ಕೆ ನಾನು ತರ್ತೀನಿ. ತುಂಬಿದ ನಮ್ಮ ಸಂಸಾರದಲ್ಲಿ ಏನು ಕಷ್ಟಗಳೇ ಬರದೆ ಸಹಿಸಿಕೊಂಡು ನಮ್ಮ ಮನೆತನದ ಮರ್ಯಾದೆಯನ್ನು ನೀನು ಕಾಪಾಡುತ್ತೀನಿ ಅಂದರೆ ನಿನ್ನನ್ನು ಮದುವೆಯಾಗಲು ನಾನು ರೆಡಿ. ಸರಿ, ನಿಮ್ಮ ಇಷ್ಟ ಇದ್ದಂತೆ ನಾನು ಮಾಡ್ತೀನಿ. ಈಗಲಾದರೂ ನನ್ನ ಕೆನ್ನೆಗೊಂದು ಮುತ್ತು ಕೊಟ್ಟು ಹಾಡಿಕೊಂಡಿವ್ರಾ ನನ್ನೊಂದಿಗೆ? ಆಯ್ತು. ಹಾರಿ ಬಂದ ಅರಗಿನಿ, ಹೃದಯ ಸಾಗರದ ಸುಂದರಿ, ನಮ್ಮಿಬ್ಬರ ಪ್ರೀತಿ ಕಂಡು ಬೆರಗಾಗಬೇಕು ಈ ಜಗತ್ತು. ನಾನೀಗ ಕೊಡುವೆ ನಿನ್ನ ಕೆಂಪರೇದ ಗಲ್ಲಕ್ಕೆ ಒಂದು ಮೊತ್ತು. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ, ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಬನ್ನಿಗೆ. ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಬನ್ನಿಗೆ. ಹುಡುಗಿಗೆ
ಬಲಿಯಾದ ಮಂಜು ಮಾಯ ಬೀಸಿದ ಬಲೆಗೆ ತಂತ್ರ ಕುತಂತ್ರ ಕರಗತ ಮಾಡಿಕೊಂಡಿರುವ ಈ ಧರ್ಮೇಂದ್ರ ಎದುರು ಹಾಕಿಕೊಂಡ್ರೆ ಮುತ್ತನ ಮಣಿತನ ಸರ್ವನಾಶ ಮಾಡಲು ಬಂದಿರುವುದು ಮಾಯಾ ಎಂಬ ಹೆಣ್ಣು. ಕಣ್ಣಿನಿಂದ ಕೊಲ್ಲುವ ಮುತ್ತನ್ನ ತಿನ್ನುವನು ಮಣ್ಣು. ಬ್ರಹ್ಮ ಬರೆದುಕೊಂಡು ಅಳಿತು ನನ್ನ ಕಪಟ ನಾಟಕವನ್ನು ಕಂಡು ವೈಜ್ಞಾನಿಗಳನ್ನು ಹತ್ತೂರ ಗಂಡು ಮುತ್ಯೋ ಈಗ ನನ್ನ ಕಾಲ ಚೆಂಡು. ಈ ಜಿತೇಂದ್ರನ ಆಗಮನವಾದರೆ ಏನಾದರೂ ಒಂದು ವಿಶೇಷ ಇರಲೇಬೇಕು. ಶಕ್ಕವರ ಶೀಲ ತಿನ್ನುವ ನಾನು ಬಾಂಡ, ಕುಡಿಯುವುದು ಹ್ಯಾಂಡ, ತಿನ್ನುವುದು ಕಾಂಡ. ಈ ಜಿತೇಂದ್ರನ ಮಾತಿನ ವರ್ಷ ಕೇಳಿದರೆ ಸಾಕು, ಸರ್ಸಕ್ಕೆ ಸುಂದರಿಯರು ಬಾಳೆ ಹಚ್ಚುತ್ತಾರೆ. ಆದರೂ ಬಹುದಿನದಿಂದ ನನ್ನ ಆಶೆಯನ್ನು ಈಡೇರಿಸುವ ಅರಗಿನಿ ಸಿಕ್ಕಿಲ್ಲ. ಕಾಮ ಎಂಬ 2 ಅಕ್ಷರದ ನನ್ನ ಆಶೆಯನ್ನು ಈಡೇರಿಸುವ ಹಕ್ಕಿ ಯಾವ ದಾರಿಯಲ್ಲಿ ಹಾರಿ ಬರ್ತಾ ಇದೆ ಅದು ನೋಡಬೇಕು. ನಡಿಗೆ ಹಾಕುತ್ತಾ ಪವಿತ್ರ ಈ ದಾರಿಯಲ್ಲೇ ಬರ್ತಾ ಇದ್ದಾಳೆ. ಏನು ಪವಿತ್ರ ಈ ಕಡೆ? ಅದು ಹಾಗೆ ಸುಮ್ಮನೆ ಸುತ್ತಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದು ಒಳ್ಳೆಯದೇ ಆಯ್ತು. ಏಕೆ ಅಂದರೆ ಎಂಥ ಪ್ರಶಾಂತವಾದ ಸ್ಥಳದಲ್ಲಿ ಹುಡುಗ ಹುಡುಗಿಯರ ಜೊತೆಯಾಗಿದ್ದರೆ ಚೆನ್ನ. ಹಾ, ಅದೆಲ್ಲೋ ನೀನು ಹಗಲ ಕನಸು ಕಾಣ್ತಿರ್ಬೇಕು ಏನೋ. ಕಂಡ ಕನಸನ್ನು ನನಸ ಮಾಡುವುದೇನು ದೊಡ್ಡದಲ್ಲ ಜಿತೇಂದ್ರನಿಗೆ. ಪವಿತ್ರ, ಮಾತು ಮುಂದುವರಿದರಲ್ಲಿ ಅರ್ಥವಿಲ್ಲ. ನಾವಿಬ್ಬರು ಸೇರಿದರೆ ಸ್ವರ್ಗವೇ ದೆಡೆಗಿಳಿದು ಬಂದಂತೆ. ಸ್ವರ್ಗ? ಏ ಮೂರ್ಖ, ನಿನ್ನ ಸ್ವರ್ಗ ಸುಖವನ್ನ ಆಸೆ ಪಡುವಂತ ಹೆಣ್ಣು ನಾನಲ್ವೋ. ಹೆಣ್ಣಿಗೆ ಮಾನವೇ ಮುಖ್ಯ ಅಂತ ತಿಳಿದು ನಡೆಯೋ ಕನ್ನಡದ ಕುವರಿ ನಾನು. ಕನ್ನಡದ ಕುವರಿ? ಪವಿತ್ರ, ನನಗೆ ಗೊತ್ತಿರುವುದು 2. ನಾನು ಕೇಳಿದಂತೆ ಕೇಳಿದನೆಲ್ಲ ಕೊಡುವುದು. ನೋಡು, ದಯಮಾಡಿ ಹಠ ಮಾಡಬೇಡ. ನಿನಗೇನು ಬೇಕು ಹೇಳು, ಕೊಡ್ತೀನಿ. ಆದರೆ ನನ್ನ ಮಾನ ಮಾತ್ರ ಕಳಿಬೇಡ. ನಡೆತೆಗಟ್ಟವಳು. ಪವಿತ್ರ, ನಾನು ಹೇಳಿದಂತೆ ಕೇಳಿದರೆ ನಿನಗೆ ಒಳ್ಳೆಯದು. ಎಲ್ಲವಾದರೆ ಕೊಕ್ಕೆ ತಿನ್ನುವೆ, ಕೊಕ್ಕೆದ ನೆನ್ನ ಬೇಡ, ದಯಮಾಡಿ ಬೇಡ. ಸರಿ, ನೀನು ಹೇಳಿದ ಹಾಗೆ ನಾನು ಹಾಡ್ತೀನಿ. ಎಲ್ಲೆಲ್ಲೂ ನಿನ್ನಂತ ಹೆಣ್ಣನ್ನು ಕಂಡಿಲ್ಲ, ಶರಣಾದೆ ಈ ರೂಪಕ್ಕೆ. ಜೇನಂತ ತುಟಿಯಿಂದ ಸಿಹಿ ಮುದ್ದು ಕಾಲಿಗೆ ಕೊಡುಬಾರೆ ಈ ಪ್ರೇಮಿಗೆ.
ಹೋಗೆನತಿಯೇ ಸ್ವೀಕರಿಸುವ ನನ್ನ ರಸಿಕತೆಯ. ನೋಡಿ, ನೀವು ಹೇಳಿದ ಹಾಗೆ ಹಾಡಿದೆ, ಕುಣಿದೆ. ನಾನಿನ್ನು ಬರ್ತೀನಿ. ಪವಿತ್ರ, ಸಿಕ್ಕಿದ್ದನ್ನು ದಕ್ಕಿಸಿಕೊಳ್ಳದೆ ಹಾಗೆ ಬಿಟ್ಟವನಲ್ಲ ನಾನು. ಈಗ ಆಗಿದ್ದು ಆಸೆ ತೀರಲು, ಮುಂದೆ ಆಗುವುದು ಕಾಮದ ತೀರಲು. ಏಯ್, ಮುಚ್ಚು ಬಾಯ್ನ. ಛೀ, ಇದೀಗ ತಾನೇ ಮಾತು ಕೊಟ್ಟಿದ್ದೇಲೋ, ಆಡದ ನಾಲಿಗೆಗೆ ಬೆಲೆ ಬೇಡವೇನೋ. ಥು, ಮೋಸ, ನೀನು ಮಾಡ್ತಾ ಇರೋದು ಮೋಸ. ಮೋಸ ಮೋಸ ಎಂಬ 2 ಅಕ್ಷರದ ಮೇಲೆ ಮೆರೆಯುತ್ತಿದೆ ಈ ಕಲಿಯೋಗ. ಹೀಗಿರುವಾಗ ನನ್ನದು ಯಾವ ಮಹಾ? ಲೇ ಪವಿತ್ರ, ಸುಮ್ಮನೆ ನೀ ಸುಖ ನೀಡಿದರೆ ನೀನಾಗುವೆ ನನ್ನ ಅರಮನೆಗೆ ರಾಣಿ. ಹಾರ್ಯಾಡಿದರೆ ನೀನಾಗುವೆ ಈ ಲೋಕದಿಂದಲೇ. ಸರಿಯಾಚೆ, ನೀನು ಮಾಡ್ತಾ ಇದೆಯಲ್ಲ ಈ ಹೇಸು ಕೆಲಸ, ಇದೇನಾದ್ರೂ ನನ್ನ ಮಣಿ ಸಹಕಾರಿ ಗೊತ್ತಾದ್ರೆ ನಿನ್ನ ನಿಂತ ಜಾಗದಲ್ಲಿ ಕತ್ತರಿಸಿ ಹಾಕ್ಬಿಡ್ತಾರೆ. ಮನೆ ಜನರ ದೃಷ್ಟಿಯಲ್ಲಿ ಕಾಣ್ಮನೆ ಆನೆ ಮನೆ, ನನ್ನ ದೃಷ್ಟಿಯಲ್ಲಿ ಗಿಣಿ, ನೀ ನನ್ನ ರಾಣಿ. ಸವಾಲು ಹಾಕಿದರೆ ನಿಮ್ಮೆಬ್ಬರ ಪಾಲಿಗೆ ನಾನು ಸರಿಯಾಚೆ ನೀಚ. ಹಣ ಇದೆ ಅಂತ ಕಂಡ ಹೆಣ್ಣುಗಳ ಮೇಲೆ ಕೈ ಹಾಕಿದ್ರೆ ಇದೇ ಹೆಣ್ಣಿನ ಕೈಯಿಂದ ಬದಲಿಸಬೇಕಾಗಿತ್ತು ನಿನ್ನ ಹಣೆ ಬರಹವನ್ನ. ಹಣೆ ಬರಹ ಈ ಜಿತೇಂದ್ರನ ಹಣೆ ಬರೆದು ತಪ್ಪು ಮಾಡಿದೆ ಎಂದು ಆ ಬ್ರಹ್ಮನೇ ದೇವಲೋಕದಲ್ಲಿ ಗೋಳಾಡುತ್ತಿರುವಾಗ ಏನು ನನ್ನ ಹಣೆ ಬರವನ್ನು ನೀನು ಬದಲಾಯಿಸಬಲ್ಲವೆಯಾ? ಲೇ ಬಣ್ಣದ ಬಾಲಿ, ಇಲ್ಲಿ ಬ್ರಹ್ಮನೋ ನಾನೇ, ಯಮನೋ ನಾನೇ, ನಿನ್ನ ದೇಹ ಸುಖ ಸವಿಯುವ ರಸಿಕನೋ ನಾನೇ. ಬಾರಲೇ ಸ್ವಜ್ಞನ ಹೆಣ್ಣೆ.
ಲೇ ಮೈಲಾರಿ, ಜಗತ್ತಿಗೆ ದೊರೆಯಾಗಿರುವ ಈ ಜಿತೇಂದ್ರನ ಹಂಗೆ ಹಿಡಿದು ನೀನು ತಪ್ಪು ಮಾಡಿದೆ. ನಾನು ತಪ್ಪ ಮಾಡಿದ್ದರೆ ಅವಳ ಶೀಲ ನಿನ್ನಿಂದ ಸೋಟ ಹೋಗುತ್ತಿತ್ತು. ಸರ್ವ ಸಂಪತ್ತಿಗೆ ದೊರೆಯಾಗಿರುವ ಈ ಜಿತೇಂದ್ರ ಮೇಲೆ ಸವಾರಿ ಮಾಡುವುದು ಸುಲಭದ ಮಾತಲ್ಲ ಮರಿ. ಮೈಲಾರಿ, ನನಗೆ ಕೋಪ ಬರುವ ಮುನ್ನ ಕಣ್ಮರಿ ಆಗೋಯಿಲ್ಲ ಮರಿ. ಲೇ ಜಿತೇಂದ್ರ, ಕಣ್ಣು ಮರೆಯುವುದು ಕನಸಿನ ಮಾತು. ಒಳ್ಳೆ ಮಾತಿನಿಂದ ನೀನು ಇಲ್ಲಿಂದ ಹೋದರೆ ಸರಿ, ಇಲ್ಲವಾದರೆ ಹಸದಿರುವ ನನ್ನ ಕೊಡಲಿಗೆ ನಿನ್ನ ರಕ್ತ ಅಭಿಷೇಕ ಮಾಡಬೇಕಾಗುತ್ತದೆ. ಯಾಚಾರ ಮೈಲಾರಿ, ಜನ ಬೆಂಬಲವಿದೆ ಎಂದು ನನಗೆ ಅವಮಾನ ಮಾಡುತ್ತಿರುವೆ ಅಲ್ಲ. ಮಾಡು ಮಗನೇ, ಶೇಡಿನ ಕಿಡಿ ಎಬ್ಬಿಸುವ ಈ ಜಿತೇಂದ್ರ ಬೆಲೆ ನಿನಗೆ ಗೊತ್ತಾಗುವ ಹೊತ್ತಿಗೆ ನಿಮ್ಮ ಮನೆತನ ಸರ್ವನಾಶದ ಅಂಚಿನಲ್ಲಿ. ಮೈಲಾರಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇದರಲ್ಲಿ ಉಪಕಾರ ಏನು ಬಂತು ಪವಿತ್ರ? ಇನ್ನು ಜಾಸ್ತಿ ಒಂಟಿಯಾಗಿ ಈ ಜಾಗಕ್ಕೆ ನೀನು ಬರಬೇಡ. ಹಾ ಮೈಲಾರಿ, ನೀವೇನು ಅನ್ಕೊಳ್ಳಲ್ಲ ನಾನೊಂದು ಮಾತು ಕೇಳಬಹುದಾ? ಕೇಳಿ ಅದೇನಂತ. ಅದೇನಂದ್ರೆ, ದಯಮಾಡಿ ನೀವು ನನ್ನ ಕೈ ಹಿಡಿದು ನನಗೆ ಬಾಳು ಕೊಡುವಿರಾ ಮೈಲಾರಿ? ಬಾಳು ಕೊಡೋಕ್ಕಿಂತ ಮುಖ್ಯವಾಗಿ ನೀವು ವಿದ್ಯಾವಂತರು, ನಾನು ಅಕ್ಷರ ಕಲಿಯದೆ ಹೆಬ್ಬಟ್ಟಿನ ಮನುಷ್ಯ. ಮೈಲಾರಿ, ನೀವು ಅಕ್ಷರ ಕಲಿಯದಿದ್ರೆ ಏನಾಯ್ತು? ನಿಮ್ಮಲ್ಲಿ ಆ ಅಕ್ಷರದಕ್ಕಿಂತ ಹೆಚ್ಚದಾಗಿ ಗುಣಗಳಿವೆ, ಅಷ್ಟೇ ಸಾಕು ನನಗೆ. ಪವಿತ್ರ, ಇಲ್ಲಿ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ. ದುಡುಕಬೇಡ, ಓದಿರೋ ಹುಡುಗನ ನೋಡಿ ಮದುವೆ ಆಗು. ಹಾ, ಕಲಿತ ಹುಡುಗನ್ನೇ ಮದುವೆ ಆದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಗ್ಯಾರಂಟಿ ಮುಖ್ಯವಲ್ಲ, ನಂಬಿಕೆ ಮುಖ್ಯ. ಹಾ, ನಾನು ಆ ನಂಬಿಕೆನೇ ನಿಮ್ಮ ಮೇಲೆ ಇಟ್ಟಿರೋದು, ಅದಕ್ಕೆ ನಿಮ್ಮನ್ನೇ ಇಷ್ಟಪಟ್ಟಿರೋದು. ಐ ಲವ್ ಯು ಮೈಲಾರಿ, ಐ ಲವ್ ಯು. ಅಂತ ಪ್ರೀತಿ ನಮ್ಮ ಇಬ್ಬರಲ್ಲಿ ಬರುತ್ತಿದೆ ಎಂದಾಗ ನನ್ನ ಪ್ರೀತಿಗೆ ಒಪ್ಪಿಗೆನಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮೈಲಾರಿ. ಆಗ್ಲಿ, ಹಾಗಾದ್ರೆ ಪ್ರೀತಿಯ ಸಾಗರದಲ್ಲಿ ತೇಲ್ತಿರಬೇಕಾದ್ರೆ ನನ್ನ ಕೆನ್ನಿಗೆ ಮುತ್ತು ಕೊಡುವೆಯನ್ನಲ್ಲ? ಅಗತ್ಯವಾಗಿ ಸಾಗರದಲ್ಲಿದೆ ಮುತ್ತು, ಆ ನಿನ್ನ ನಡಿಗೆಯಲ್ಲಿದೆ ಗತ್ತು. ನಾನೀಗ ಕೊಡುವೆ ನಿನ್ನ ಕೆಂಪನ ಗಲ್ಲಕ್ಕೆ ಒಂದು ಮುತ್ತು. ಸುಕುಮಾರಿ ಸುಕುಮಾರಿ, ಹೃದಯನ ಕದ್ದ ಚೋರಿ. ಸುಕುಮಾರಿ ಸುಕುಮಾರಿ, ಖುಷಿಯಾದೆ ನಿನ್ನ ಸೇರಿ. ಸುಕುಮಾರಿ ಕಷ್ಟ ಚೋರಿ. ಸುಕುಮಾರಿ ಸುಕುಮಾರಿ, ಖುಷಿಯಾದೆ ನಿನ್ನ ಸೇರಿ. ಸುಕುಮಾರಿ ಸುಕುಮಾರಿ, ಹೃದಯದ ಕಷ್ಟ ಚೋರಿ. ಸುಕುಮಾರಿ ಸುಕುಮಾರಿ, ಖುಷಿಯಾದೆ ನಿನ್ನ ಸೇರಿ.
ಬಂದರೆ ನಗುವಾಗ ಕೆನ್ನೆ ಕೆಂಪು ತಾವರೆ ಬದುರು ನೀನೆ ಕಣೆ ಸುಂದರಿ ಹಾ ಮೈಲಾರಿ ನಡೀರಿ, ಬೇಗ ಮನೆಯಲ್ಲಿ ವಿಷಯ ತಿಳಿಸಿ ಮದುವೆ ಆಗ್ಬಿಡೋಣ. ಆಯ್ತಾಯ್ತು. ಬನ್ನಿ. ಅಣ್ಣ, ನಾಳೆ ಮುತ್ತಣ್ಣನಿಗೆ ಬಿಡುಗಡೆ. ಇದಕ್ಕೆಲ್ಲ ಕಾರಣ ಮಣಿ. ಮನೆಯಿಂದ ಮುತ್ತನಿಗೆ ಬಿಡುಗಡೆ ಸಿಗಬಹುದು, ಆದರೆ ಈ ಧರ್ಮದಿಂದ ಬಿಡುಗಡೆ ಸಿಗಲು ಎಂದಿಗೂ ಸಾಧ್ಯವಿಲ್ಲ. ಅಣ್ಣ, ಆ ಬಡ ಬಿಕಾರಿಗಳ ಬೆಂಬಲಕ್ಕೆ ಆ ಮಣಿ ನಿಂತಿರೋದ್ರಿಂದ ನಮ್ಮ ಸೇಡು ತೀರುತ್ತಿಲ್ಲ ಅಣ್ಣ. ಸೇಡು ತೀರಲು ಸಮಯ ಬೇಕು ನಾಗೇಂದ್ರ, ವಿಚಾರ ಮಾಡಬೇಡ. ನಾಳೆ ಮುತ್ತನ ಮನದಲ್ಲಿ ಮದುವೆ ಸಂಭ್ರಮ. ಆ ಸಂಭ್ರಮಕ್ಕೆ ಸಮಾಧಿ ಕಟ್ಟುವ ಉಪಾಯ ಜಿತೇಂದ್ರೊಡನೆ ಮಾಡೋಣ. ಮೊದಲು ಆ ಕೆಲಸ ಮಾಡೋಣ. ಕಾಕಿಯ ನೆರಳಲ್ಲಿ ನಿಮಗೆ ಸಹಕಾರ ನಾನು ನೀಡುತ್ತೇನೆ. ಕಾಕಿ ಕೈಯಲ್ಲಿದೆ, ಹಣ ಮಾಡಿ ಮಜಾ ಉಡಾಯಿಸು. ಇಲಾಖೆಯವರಿಗೆ ಈ ವಿಷಯ ತಿಳಿದರೆ ನಮ್ಮ ಗತಿ ಏನನ್ನ? ಧರ್ಮೇಂದ್ರನ ಕೈ ಚಳಕೆಗೆ ಕಾಲು ಮುರಿದುಕೊಂಡು ಬಿದ್ದಿರುವ ನಿನ್ನ ಪೊಲೀಸ್ ಇಲಾಖೆ ಹೆದರಬೇಡ, ಬೇಕಾದನ್ನು ಮಾಡು. ಗಂಡು ಎಂದರೆ ನೀನೇ ಅಣ್ಣ. ನಿನ್ನ ತಮ್ಮನಾಗಿರುವುದು ನನ್ನ ಪುಣ್ಯ. ಹಾಗಾದರೆ ನಮ್ಮ ಮುಂದಿನ ಕೆಲಸ ಏನನ್ನ? ನಾಳೆ ಮುತ್ತನ ಮನೆಯಲ್ಲಿ ಮದುವೆ ಸಂಭ್ರಮ. ಆ ಸಂಭ್ರಮಕ್ಕೆ ಸಮಾಧಿ ಕಟ್ಟುವ ಉಪಾಯ ಜಿತೇಂದ್ರೊಡನೆ ಮಾಡೋಣ. ಹೌದಣ್ಣ, ನಾವು ರಚಿಸುವ ಕುತಂತ್ರಕ್ಕೆ ತಲೆ ಸುತ್ತಿ ಬೀಳಲೇಬೇಕು ಮುತ್ಯ. ಯಾರು ಹೇಳಿದರು ಅಣ್ಣ? ಆ ಮಣಿಯನ್ನ ಈ ವಿಷಯವನ್ನು ತಿಳಿಸಿದ್ದಾರೆ. ಹಾಗಾದ್ರೆ ಅಣ್ಣ ಈ ಮದುವೆಗೆ ಒಪ್ಪಿದ್ದಾರೆ ತಾನೆ? ಒಪ್ಪಿದರೆ ಮಂಜು, ಇನ್ನೊಂದು ಸಂತೋಷದ ಸುದ್ದಿ. ಇವತ್ತು ಅಣ್ಣ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಿದ್ದಾರೆ. ಎಂತ ಸಂತೋಷದ ಸುದ್ದಿ ಇದೆ ಅಣ್ಣ. ತಂದೆ ಸರಬರನಾದ ನನ್ನ ನಿಲ್ಲದೆ ಮನೆ ಬಿಕೋ ಬಿಕೋ ಎನ್ನುತ್ತಿತ್ತು. ಮಂಜು, ಮೈಲಾರಿ ಚೆನ್ನಾಗಿದ್ದೀರೇನಪ್ಪ? ಚೆನ್ನಾಗಿದೆಯೋ ಅಣ್ಣ. ನಿನ್ನ ನೋಡಬೇಕೆಂದು ನನ್ನ ಕಣ್ಣು ಆತುರದಿಂದ ಚಡಪಡಿಸುತ್ತಿತ್ತು ಅಣ್ಣ. ನನಗೂ ಹಾಗೆ ಅನಿಸ್ತಿತ್ತು ಮಂಜು. ಪ್ರಾಣ ನನ್ನ ತಮ್ಮದನ್ನು ಬಿಟ್ಟು ಜೈಲಿನಲ್ಲಿ ದಿನ ನುಗ್ಗುವುದು ನನಗೆ ತುಂಬಾ ಕಷ್ಟವಾಗಿತ್ತಪ್ಪ, ತುಂಬಾ ಕಷ್ಟವಾಗಿತ್ತು. ಈಗ ಅಮ್ಮ ನಿನ್ನ ಅಣ್ಣ ಈಗಲೇ ಆದರೂ ನಮ್ಮ ಹೋಲಿ ಬಿಡಣ್ಣ, ಹೋಲಿ ಬಿಡಣ್ಣ. ಈಗಲೇ ಆದರೂ ನಮ್ಮ ನಿನಗೆ ಬಿಡುಗಡೆ ನೀಡಿ ಆ ದೇವರು ನಮಗೆ, ಆ ದೇವರು ಕರುಣೆ ಜೊತೆಗೆ ಮಣಿ ಸಾವುಕಾರ ಪರಿಶ್ರಮ ತುಂಬಾ ಇದೆ ಮೈಲಾರಿ, ತುಂಬಾ ಇದೆ. ನಿಜ ಹೇಳಬೇಕೆಂದರೆ ಕಣ್ಣಿಗೆ ಕಾಣುವ ದೇವರು ಅಂದರೆ ಮಣಿ ಸಾವುಕಾರಪ್ಪ, ಮಣಿ ಸಾವುಕಾರರು.
ಚೇಚೆ ಹಂಗ್ಯಾಕೆ ಅನ್ನುತ್ತೀರಿ ಮುತ್ತಾನ? ಮನುಷ್ಯರಾಗಿ ಹುಟ್ಟಿದ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡದಿದ್ದರೆ ಹೇಗೆ ಹೇಳಿ? ಹಾಗೇನಿಲ್ಲ ಸೌಕರ್ಯ, ನಿಮ್ಮ ದೊಡ್ಡತನಿಗೆ ಬೆಲೆ ಕಟ್ಟಲು ಆಗುತ್ತಿಲ್ಲ ಸೌಕರ್ಯ. ಕಷ್ಟದಲ್ಲಿದ್ದವ್ರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕನ್ನುವ ಈ ನಿಮ್ಮ ಗುಣ ಎಷ್ಟು ಹೊಗಳಿದ್ರೂ ಸಾಲದು. ಮುತ್ತನ ನನ್ನನ್ನು ಹೊಗಳುವುದು ಇದೇ ಇದೆ. ಮೊದಲು ನಿಮ್ಮ ಮನೆಗೆ ಬಂದಿರೋ ಸೊಸೆಂದ್ರನ್ನು ಸ್ವಲ್ಪ ಮಾತನಾಡಿಸಿ. ಎಲ್ಲಿ ಮಾವನವರು ತಮ್ಮಂದಿರ ಗದ್ದಲದಲ್ಲಿ ನಮ್ಮ ಮನೆಯಲ್ಲಿ ಮರೆತೇ ಬಿಟ್ಟಾರೋ ಯಾರಿಗೊತ್ತು? ಹಾಗೇನಿಲ್ಲಮ್ಮ, ನೀನು ಸಹ ನಾನು ಎರಡು ಕಣ್ಣುಗಳಿದ್ದಾಗೆ ಅಂದ ಹಾಗೆ ಪವಿತ್ರ ಯಾವ ನಂಬಿಕೆ ಮೇಲೆ ಮಹಿಳೆಯರನ್ನು ಮದುವೆಯಾಗಲಿ ಒಪ್ಪಿದೆಮ್ಮ. ಬಾಬಾ, ಎಲ್ಲರನ್ನ ಒಳ್ಳೆ ಗುಣದಿಂದ ಅವರಿಗೋಸ್ಕರ ಜೀವನೇ ಮುಡುಪಾಗಿರೋ ನೀವು ಈ ಸೊಸೆಯಾಗಿ ಬಂದ ಈ ಮನೆಗೆ ನಮ್ಮನ್ನು ಕೂಡ ಸುಖವಾಗಿ ನೋಡ್ಕೊಳ್ತೀರಾ ಅಂತ ನಂಬಿಕೆಯಿಂದ ಚಿನ್ನದಂತ ಮಾತು ಮಾತಾಡಿದ ತಾಯಿ. ಲೋಕರಿದ್ದ ಹುಡುಗನ ಬಯಸುವ ಇಂದಿನ ಯುಗದಲ್ಲಿ ಒಬ್ಬ ದಡ್ಡನನ್ನು ಕೈ ಹಿಡಿದು ಮುಂದಾದ ನೀನು ನಿಜವಾಗಲೂ 4 ಮಂದಿಗೆ ಮಾದರಿ ಅಂದ್ರೆ ತಪ್ಪಾಗಲಾರ್ದಮ್ಮ. ಈ ನನ್ನ ನಿರ್ಧಾರಕ್ಕೆ ಕಾರಣ ಈ ಮಣಿ ಸಾವುಕಾರ್ರೆ ಮಾವ. ಪವಿತ್ರ, ಏನು ಹೇಳ್ತೀರಿ ನೀನು? ನಿನ್ನ ಬದಲಾವಣೆಗೆ ನಾನು ಕಾರಣ? ಹೌದು ಸಾವುಕಾರ್ರೆ, ನಿಮ್ಮಲ್ಲಿ ಅಷ್ಟೊಂದು ಹಣ ಗುಣ ಇದ್ರೂ ಸಹ ಎಂಥವರೇ ಬರಲಿ ಯಾರೇ ಇರಲಿ ಎಲ್ರಿಗೂ ಸಹಾಯ ಅಂತ ಮಾಡೋಕೆ ಮುಂದಾಗಿರ್ತೀರಾ. ಆ ನಿಮ್ಮ ವಿಶಾಲವಾದ ಗುಣ ನೋಡಿ ನಾನು ಮನಸೋತೆ. ನಾನು ಯಾಕೆ ಹೀಗಿರಬಾರ್ದು ಅಂತ ನಿರ್ಧಾರ ಮಾಡಿದೆ. ಪವಿತ್ರ, ಹೆಣ್ಣು ಬಾಳಿದ ಕಣ್ಣು. ನಿನ್ನಂತ ಪ್ರತಿಯೊಬ್ಬ ಹೆಣ್ಣು ಸಮಾಜದ ಬಗ್ಗೆ ಕಳಕಳಿ ಹೊಂದಿದ್ದರೆ ಸಮಾಜದಲ್ಲಿ ತುಂಬಿರುವ ಅಸಮಾನತೆಯನ್ನು ಖಂಡಿತ ಹೋಗಲು ಸಾಧ್ಯ. ಹೌದು ಸೌಕರ್ಯ, ಮನೆ ದೀಪ ಹಚ್ಚುವ ಹೆಣ್ಣು ಇಡೀ ಸಂಸಾರದ ಕಣ್ಣು. ಇಂಥ ಬುದ್ಧಿವಂತ ಹೆಂಡತಿನ ಪಡೆದ ನನ್ನ ತಮ್ಮ ಭಾಗ್ಯಶಾಲಿ. ಕಿರಿ ಸೊಸೆಯನ್ನು ಹೊಗಳೋದ್ರಲ್ಲಿ ಕಿರಿ ಸೊಸೆನ ಮರೆತೇ ಬಿಟ್ಟಿದ್ದಾರೆ ಮಾವನವರು. ಹಾಗೇನಿಲ್ಲಮ್ಮ, ನೀನು ಸಹ ನಾನು ಎರಡು ಕಣ್ಣುಗಳಿದ್ದ ಅಂದಾಗೆ. ನೀನು ಊರು ಯಾವುದಮ್ಮ? ಬೆಂಗಳೂರು. ಮಾಯಾ, ಈ ಊರಿಗೆ ಬಂದ ಕಾರಣ ಏನು? ಕೆಲಸದ ಮೇಲೆ ಬಂದಿದ್ದೀನಿ. ಯಾವ ಕೆಲಸ? ಸಂಪೂರ್ಣವಾಗಿ ತಿಳಿಸಿ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ. ಮಾಯಾ ಕೇಳದಕ್ಕೆ ಉತ್ತರ ಕೊಡು. ಹೋಗಲೇ ಬಿಡು ಮಂಜು. ಮಾಯಾಗೆ ಯಾಕೆ ಸಿಟ್ಟಿಗಳು? ಆಕೆಗೆ ಇಷ್ಟ ಇದ್ದ ಮೇಲೆ ನಾನು ಕೇಳೋದಿಲ್ಲ. ಶಿವು, ನಾಗು, ಮೊದಲು ಮಾಲೆ ಕೊಡಿ. ಮದುವೆ ಹಣ ಎತ್ತಲೆ ಹಾರಾಡ್ ತಗೊಂಬಂದಿ ಇಲ್ಲ. ಹೆಣ ಎತ್ತಲ್ಬೇಕು, ಹೆಣಕ್ಕೂ ಹಾರಣ ಹಾಕ್ತಾರ. ಗಪ್ಪ ಕಂಪ್ನಿ ಒಂದು ಸ್ವಲ್ಪ ಲುಕ್ಸಾನ್ದಾಗ ಬಂದೈತಿ. ನಮ್ಮ ಊರ ಹುಡುಗರ್ಕ ಹಾರ ಸಿಕ್ತ ತಿಳ್ಕೊ. ಅದ್ಯಾಕೆ ಲಕ್ಷಣ ಚಿತ್ರಪಾಣಿ ಕೊಟ್ಟು ನಿಂಗ ಬೇಷ ಬರ್ಸೇನ ಬೆಳ್ತಲ್ಲ ಬಾರಿಸೋದ ಮಾಲಕ್ರ ಸಾವುಕಾರ ಕೈ ಕಾಣಿಸ್ಬಿಡ್ರಿ. ಮೈಲಾರಿ, ಮಂಜು, ಮಾಲೆ ಬದಲಾಯಿಸ್ಕೊಳ್ಳಿ. ಜಗತ್ತಿನಾಗ ಇಂಥ ಮದ್ವೆ ಯಾರ ನೋಡಿರಪ್ಪ? ಇದು ಸ್ಪೆಷಲ್ ಶಾದಿ. ಹೌದು, ಈ ಊರಾಗ ಹೊಸ್ತಾಗಿ ರೋಡ್ ಮೇಲೆ ಗಾದಿ ಅದ ಅಂತ ಮದುವೆ ಆತನವ. ಬಾ ಸರಿ, ನಾವು ಮಾತಾಡ ಏನು ಕರೀಲ. ಆಶೀರ್ವಾದ ಮಾಡ, ಆಶೀರ್ವಾದ ಮಾಡು. ಸರಿ ಸರಿ, ಅವಿ ಬಂದ್ಲ ಅವಿ. ಎದ್ದೇಳಪ್ಪ, ದೇವರು ನಿನಗೆ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಆಶೀರ್ವಾದ ಮಾಡಿ ಸಾವುಕಾರ ರೀ, ಆಶೀರ್ವಾದ. ಮೇಲೆ ಹೇಳಿ, ನಿಮ್ ಲಕ್ಷ್ಮೀ ದೇವಿ ಒಳ್ಳೇದ ಮಾಡಲಿ ನಿಮಗೆ. ತಡ್ರಿ, ನಾನು ಸ್ವಲ್ಪ ಮಾತಾಡ್ಲೆ. ನಿಮ್ಮ ಪರ್ಮಿಷನ್ ಬೇಕ್ರಿ ನಂಗೆ, ಮತ್ತೆ ಬೈ ಬರೋದಲ್ಲ ಅದಕ್ಕೆ. ಅವರ ಮಾಯಕರ್ರ ಬರ್ರಿ, ಅಪ್ಪನ ಹೆಸರು ಹೇಳಿ ಬರ್ರಿ. ಆಕೆ ಖುಷಿಯಾಗ ನೋಡ್ರಿ ಇವತ್ತ ಮದುವೆ ಆತಲಕ್ಕಿದು. ಆಕೆ ಯಾಕೆ ಖುಷಿಯಾಗ ಹೇಳ್ರಿ ಇವತ್ತ? ಆಕೆದು ಇವತ್ತ ನಿಂದು ಐತಿ, ನಿಂದು ಐತಿ, ನಂದಿನ ಮುಂದೆ ಐತ್ಲಪ್ಪ. ನಿಂದು ಐತಿ. ಯಾವ ಲವ್ ಸ್ಟೋರಿ ಹೇಳಲ್ಲ, ನಮ್ದು ಆತರ ಏನಿರ್ಲಿಲ್ಲ. ಡೈರೆಕ್ಟ್ ಮದ್ವೆ ಆಗಿ ಗಜವಾನೆ. ಇಲ್ರಿ ಅವರ ನಮ್ದು ಇನ್ನ ಮುಂದೆ ಐತ್ರಿ. ಅಪ್ಪನ ಹೆಸರು ಹೇಳಿ. ಬಿಸಿ ರೊಟ್ಟಿ, ಕುಟ್ಟಿದ ಚಟ್ನಿ, ಕಟ್ಕೊಂಡು ಹೋಗಂದ್ರೆ ಶಟ್ಕೊಂಡು ಹೋಗ್ತಾರ ಮಂಜು. ಯವ್ವ ಮಾಯಾಕ ನೋಡ್ಬೇಕು ಹೇಳ್ರ. ತಕತೈ ಹೆಂಗೆ ಕುಣ್ಯಾಂಗ ಬರ್ತೈತಿ. ಮಂಜಾನ ನೀ ಯಾಕೆ ಬೀಳ್ತೀನಿ? ನೀನು ತಗೋಲ್ಲ ಒಂದು ಕೈ. ಸರಿ, ಇವ್ರು ಯಾರ ಅನ್ನಾರ? ಯಾರು ನೀವು? ನಾನು ಹೇಳ್ತೀರಿ ಗಂಡ ಸಾರಿ ಮತ್ತ
ಅಲ್ಲಿ ಏನಕತ್ತನ ಇಲ್ಲ ಡಾಮ್ರಾಟ ಮಾಡಿದೇನ ಗೊತ್ತಾಗ್ಲಿಲ್ಲ. ನೋಡಾಕದಾಳ ಚಂದ ಬೇಕು ಅಂತಾಳ ಒಂದ ಕಂದ ಒತ್ತಿಲೆ ಕರೆದ್ರೆ ಗತ್ತಿಲೆ ಬರ್ತಾಳೆ ಅವಳೇ ನನ್ನ ಮಾಯ. ಹೌದು ಗಂಡಿಗೊಬ್ರು ಹೌದು ಚಪ್ಪಾಳೆ ಹೊಡ್ರು ಇವಂಗ ಚಪ್ಪಾಳೆ. ಇವತ್ತು ಅಪ್ಪನ ಫಸ್ಟ್ ನೈಟ್ ಫಿಕ್ಸ್. ಮಾಲಕ್ರ ಏ ಮೈಲಾರಣ್ಣ ಅವ್ರದ್ದು ಮುಗೀತು ನೀವಟ್ಟು ಬರ್ರಿನ. ಹೆಂಗ್ ಮಾಡ್ತೀರ ನೋಡು ಮೈಲಾರಪ್ಪರಲ್ಲ ನೀವು. ಅವನ್ನ ಗೆಚ್ 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 ಹೇಳ್ಬೇಕು. ಹೇಳ್ತಾನ ತಡೆ ನಿಂಗೆ ಎಷ್ಟು ಅವಸರ ಐತಿ. ಕಣ್ಣಲ್ಲಿ ಕರಿತಾಳ ನನ್ನ ನೋಡಕದಾಳ ಚೆನ್ನ ಗುಣ ಬಂಗಾರದ ಬಣ್ಣ ಅವಳೇ ನನ್ನ ರಾಣಿ ಪವಿತ್ರ ಅಂತ. ಚಂದ ಮಾತಾಡಿದ್ ನೋಡವ. ಕಣ್ಣಾಗ ಕರಿತಾಳ ರಾಣಿ. ಏನದ ಮುಂದ ನಿನಗೆ ಬರಂಗಿಲ್ಲ ಅವಾಗ ಅಟ್ಟ ಬರ್ತೈತೆ ಅದ. ಯಾರ್ಯಾರು ನೆನಪ ಅವರ ಬರ್ರಿ ನಿಮ್ದೊಂದಿಟ್ಟು ಐತಿ ಲಾಸ್ಟ್ ನೀವೊಂದು ಇಟ್ಟು ಹೇಳ್ಬಿಡ್ರಿ. ನಮ್ಮ ಜತ್ ನೋಡಿ ಬೆರಗಾಗೈತಿ ಜಗತ್. ನೋಡಿ ಜನ ಅಂತಾರ ಜೋಡಿ ಎತ್ತ ಸಂಜೆ ಆದ್ರ ಹೊತ್ತ ನಮ್ಮ ರಾಯರ ಕೇಳ್ತಾರ ಮುತ್ತ ಮೈಲಾರಿ ಅಯ್ಯ ಕಳ್ಳೆ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ. ನಾಗು ಶಿವು ಇವ್ರನ್ನ ಕರೆದುಕೊಂಡು ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿ. ಆಮೇಲೆ ಅಪ್ಪ ಮೊದಲಿಗೆ ಜಿಂಗಿಚಕ್ಕ ನಮ್ಮ ಮನೆಯಲ್ಲಿ ತಿನ್ನು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯುತ್ತೆ. ಜೇನಿನ ಗೂಡು ನಾವೆಲ್ಲ ಬನ್ನಿರಿ ಎಲ್ಲರೂ ಸೇರಿ ಒಟ್ಟಾಗಿ ಊಟ ಮಾಡೋಣ. ನಡ್ರಿ ಸಾವುಕಾರ ಹೆಂಗೂ ತಯಾರೈತೈತೆ ಅಲ್ಲಿ ನಿನ್ನದು ಒಂದು ಚಪ್ಪಿ ತೆಗೆದಿಟ್ಟಾರತ್ತ ಹೋಗ್ಬಿಡ್ದ ಕೂತಿರ್ತೈತೆ ಹಣ್ಣಂಗೆ ಬಡ್ದು ಬಿಡು. ಸಾವುಕಾರ ನಿಮಗೆ ಬಂದ ಆಯ್ತ್ರಿ ನಿಮ್ದು ಏನೂ ಇಲ್ಲ. ಏ ನಿನಗೆ ಪೀಸ್ ಕಮ್ಮಿ ಹಾಕ್ಯಾರ ನಾವು ಹೆಂಗ್ಯಾಕೆ ಮಾಡತ್ತಿ.
ಕಲಿಯುಗದ ಪ್ರಚಂಡ ಖಳನಾಯಕರು ನಾವು. ಈ ತ್ರಿವಳಿ ಸೋದರರು ಕಣ್ಣು ಬಿಟ್ಟರೆ ಆ ಭಗವಂತನು ಎದುರಿ ಕೈಲಾಸವನ್ನು ಬಿಟ್ಟು ಓಡುವನು. ಇಲ್ಲಿ ನಾವು ಬಾರಿಸುವ ತಾಳಕ್ಕೆ ದಿಕ್ಕಟ್ಟ ಕುಣಿಯಬೇಕು. ಕೂಳೆ ಹೆಣ್ಣು ಹೆಂಡ ಅಂದ್ರೆ ನಮಗೆ ಇಷ್ಟ, ಎದುರಾದವ್ರಿಗೆ ತಪ್ಪಿದ್ದಲ್ಲ ಕಷ್ಟ. ಬೇಕಾದವ್ರು ಯಾರಿದ್ದರು ಕರೆದುಕೊಂಡು ಬಾ. ಧರ್ಮೇಂದ್ರ, ಈ ಮಾಯಾಳಿಗೆ ಮನಸ್ಸರದ ಗಂಡೇ ಇಲ್ಲ ಅಂತದ್ರಲ್ಲಿ ಆ ಮಂಜು ಯಾವ ಲೆಕ್ಕ? ಮಾಯಾ ಮಾತಿನಂತೆ ಮಂಜುನನ್ನು ಮದುವೆ ಆಗಿದ್ದು ಆಯ್ತು. ಇನ್ನು ಮುಂದೆ ಅಣ್ಣ ತಮ್ಮಲ್ಲಿ ಇರಿಸಿ ಹುಟ್ಟಿಸಿದೆ ನಿನ್ನ ಕೆಲಸ. ಹೇಳಿದ ಕೆಲಸ ಮಾಡೋದಂದ್ರೆ ನನಗೆ ನೀರು ಕುಡಿದಷ್ಟು ಸುಲಭ. ಇನ್ನು ಏನ್ ಮಾಡ್ಬೇಕು ಹೇಳಿ? ಏನು ಮಾಯಾ, ಮಂಜುಗೇನು ಮಾಯಾಗಿಯ ಮಾಡಿಬಿಟ್ಟೇನು? ಮಂಜು ಈ ಮಾಯಾಳ ಬಲೆಯಲ್ಲಿರುವಾಗ ಅವನಿಗೆ ದಾರಿ ಹಿಡಿಸುವುದು ನನಗೆ ಸುಲಭವಾದ ದಾರಿ. ನಂಬಿದ್ರೆ ರಾತ್ರಿ ಮಂಚದಲ್ಲಿ ನನ್ನ ಪಕ್ಕ, ನಂಬದೇ ಇದ್ರೆ ಹೊರಗಡೆ ನಾಯಿ ಪಕ್ಕ. ಮಾಯಾ ಕೊಟ್ಟ ಮಾತಿನಂತೆ ಮಂಜುನನ್ನು ಮದುವೆ ಆಗಿದ್ದು ಆಯಿತು. ಇನ್ನು ಮುಂದೆ ಅಣ್ಣ ತಮ್ಮನೆಲ್ಲ ಇರಿಸಿ ಹುಟ್ಟಿಸಿದೆ ನಿನ್ನ ಕೆಲಸ. ನೋಡಿ, ಒಗಟು ಒಡೆಯೋದ್ರಲ್ಲಿ ಈ ಹೆಣ್ಣು ಕಿಲಾಡಿ. ಇನ್ಮೇಲೆ ಆ ಮಂಜುಗೆ ದಾರಿ ತೋರಿಸೋದು ಸುಲಭವಾದ ಕೆಲಸ. ನಂತರ ಮಹಿಳೆಯರಿಗೆ ಪ್ರಾಣವಾಗಿರುವ ಎಲ್ಲ ಕುರಿಗಳನ್ನು ಮಾರಿಸಬೇಕು. ನಾಗೇಂದ್ರ, ಈ ಕೆಲಸ ಮಾಡುವುದು ನನಗೆ ತುಂಬಾ ಸುಲಭ. ಏನಾದ್ರೂ ಇದ್ರೆ ಹೇಳಿ. ಮಾಯಾ ಮೆಚ್ಚಬೇಕು ನಿನ್ನ ಜಾನತನವನ್ನು. ಮೈಲಾರಿ ಯುದ್ಧ ಶುರುವಾಯಿತು ಮಗನೇ. ಹಿಂದಿನಿಂದ ಗೆಲುವು ನಮ್ಮದು, ಸೋಲು ನಿಮ್ಮದು. ನಾಗೇಂದ್ರ, ಇಷ್ಟೊಂದು ಬುದ್ಧಿವಂತಿರುವ ನೀನು ಒಂದಾದ್ರೂ ಜಗತ್ತಿಗೆ ದೊರೆ ಆಗಲು ಸಾಧ್ಯವಿಲ್ಲ. ನೋಡಿ, ಒಗಟು ಬಿಡಿಸುವುದರಲ್ಲಿ ಈ ಹೆಣ್ಣು ಕಿಲಾಡಿ. ಅವಶ್ಯವಾಗಿ ನಾನು ಕೆಲಸ ಮಾಡೇ ಮಾಡ್ತೀನಿ. ನೋಡಿ, ಅವಶ್ಯ ಇದ್ದಾಗ ನಿಮ್ಮ ಹತ್ರ ಹಣ ಕೇಳ್ತೀನಿ. ನಾ ಇನ್ನು ಬರ್ತೀನಿ. ಹೋಗು ಮಾಯಾ ಹೋಗು. ಈ ಧರ್ಮೇಂದ್ರ ಮಾತಿಗೆ ತಾಳ ಹಾಕುತ್ತಾರೆ ನಿನಗೆ ಮುಂದು ಕಾದಿದೆ ಆ ಪತ್ತು.
ನಿನಗಾಗಿ ನಟ್ಟ ಹೆಣ್ಣಿನ ಶೀಲ ಸವಿದ ಬಿಟ್ಟವನಲ್ಲ ಈ ಧರ್ಮೇಂದ್ರ. ಅಂಥದ್ರಲ್ಲಿ ನಿನ್ನನ್ನು ಬಿಟ್ಟಿದ್ದಾನೆಂದರೆ ಏನಾದರೂ ನಿಜ ಸಿರಲೇಬೇಕು. ಕುರಿ ಕಪ್ಪಿದಟ್ಟು ಕಟಕನಿಗೆ ಲಾಭ, ಅದರಂತೆ ನೀನು ಬೆಳೆದಷ್ಟು ನನಗೆ ಲಾಭ. ಮುತ್ತನ ಮನೆತನ ಸರ್ವನಾಶ ನನ್ನಿಂದ, ನಿನ್ನ ಶೀಲ ಸರ್ವನಾಶ ನನ್ನಿಂದ. ನೀ ಹೇಳಂತೆ ಆಯ್ತು. ಮೈದುನ ಮದನ ಕಂಡು ಸಂತೋಷ ಪಡುತ್ತಿದ್ದಳು. ಆದರೆ ಏನು ಮಾಡುವುದು, ವಿಚಿತ್ರವಾಗಿ ಅವಳ ಬಾಳಿನಲ್ಲಿ ಆಟವಾಡಿತ್ತು. ಮದುವಿನಂತೆ ಮಾತಾಡುತ್ತಿದ್ದ ನನ್ನ ಜ್ಯೋತಿ ಮಕ್ಕಳಾಗೂ ಮುನ್ನ ಮಣ್ಣ ಸೇರಿದಳು. ಯಾವ ಪಾಪಕ್ಕಾಗಿ ದೇವಾ, ಕುತಂತ್ರ ತುಂಬಿದ ಕಳ್ಳರಿಗೆ ಪಾಠ ಕಲಿಸೋದನ್ನು ಬಿಟ್ಟು ನಮ್ಮಂಥ ಬಡವರಿಗೆ ನೋವು ನೀಡಲ್ಲ. ಇದು ಸರಿ ಎಣಿಸ್ತೇನಪ್ಪ, ಸರಿ ಎಣಿಸ್ತೇನು. ಜ್ಯೋತಿ, ವಿಷ ಕುಡಿಯುವಂಥ ಪರಿಸ್ಥಿತಿ ನಿನಗೇನು ಬಂದಿತ್ತು ಜ್ಯೋತಿ? ನನಗೆ ಏಕೆ ಮೋಸ ಮಾಡಿದೆ ಜ್ಯೋತಿ? ನಿನ್ನಂತೆ ಹೆದರಿ ಬದುಕು ಸಾಯುವ ಹೇಳಿ ನಾನಲ್ಲ, ಬಂದಿದ್ದನ್ನು ಹೆದರಿಸಿ ಬದುಕು ತೋರಿಸ್ತೀನಿ ಈ ಭೂಮಿ ಮೇಲೆ. ಕನ್ನೆಟ್ಟ ನಾಯಕನ ಕಣ್ಣಿಗೆ ಈಗ ಬಿದ್ದಿರುವ ಹುಡುಗಿ ಸೊಸೆ. ನೋಡಲವಳು ರಂಬೆ, ಈ ಜಿತೇಂದ್ರನ ಗೊಂಬೆ. ಅಂದರೆ ಈಗ ನನ್ನ ಚಿತೆ ಸುದ್ದಿಯತ್ತೆ. ನಮಸ್ಕಾರ ಸಾವುಕಾರ. ಯಾಕ್ರಿ ನಡು ರಸ್ತೆದಲ್ಲಿ ನಿಂತು ಬಿಟ್ರಲ್ಲ, ಯಾಕ್ರಿ ಬೆಳಗು ಮುಂಜಾಲ? ಹಾಗೆ ಸೋಮನೆ ಸೋಬಿ ನಿನ್ನ ಬಂಗಾರದ ಸರ ಕೊಡಿಸಬೇಕಂದಿರುವೆ. ನನಗ ನೀವು ಸರ ಕೊಡಿಸ್ತೀರ? ಬರ್ರಿ, ಯಾರು ಬೇಡ ಅಂತಾರ? ತಡೆ ಸೋಬಿ, ಪೂಶೆಟಿ ಸಿಗುತ್ತಂದ್ರ ನಾ ಯಾಕೆ ಬೀಳ್ರಿ ಸಾವುಕಾರ? ಬರ್ರಿ ಬರ್ರಿ ಹೋಗ. ತಡೆ ಸೋಬಿ, ಅವಸರ ಮಾಡಬೇಡ. ಅದಕ್ಕೂ ಮೊದಲು ನನ್ನ ಆಶೆಯನ್ನು ಈಡೇರಿಸು. ನಿಮಗೂ ಒಂದು ಆಸೆ ಐತೇನ್ರಿ? ಏನ್ರಿ ಅದು ಅಂತದ ಆಸೆ? ಅಷ್ಟು ವಯಸ್ಸಿಗೆ ಬಂದಿರುವೆ, ಅಷ್ಟು ತಿಳಿಯಲಿಲ್ಲವೇ ನಿನಗೆ? ನನ್ನ ಆಸೆ ಅಂದರೆ ನಾವಿಬ್ಬರು ಅಪ್ಪ ಅಮ್ಮನ ಆಟ ಆಡೋಣ ಅಂತ. ಅಪ್ಪ ಅಮ್ಮ ತೋ ನಿನ್ನ ಆಚೆಗೆ ಅಟ್ಟವನ ಮೂರು ಬೆಟ್ಟವನ ನಿನ್ನ ಹಣ ಎತ್ತಲಿ ಅಪ್ಪ ಅಮ್ಮ ಅಂತ. ನನ್ನೇನು ನಡತೆಗಟ್ಟವಳು ಅಂತ ತಿಳಿದೇನು? ನಾನು ಮಾನವಂತರ ಮನೆತನದ ಮಗಳು. ನಡೆತೆಗಟ್ಟವಳು ಸೊಬ್ಬಿ, ಸರಳವಾಗಿ ಸರಸಕ್ಕೆ ಬಂದರೆ ನಿನಗೆ ಒಳ್ಳೆಯದು. ಎಲ್ಲವಾದರೆ ಕೋಕ್ಕೆ ತಿನ್ನುವೆ ಓಕೆದಾನೆ ಅನ್ನ. ತೋ ನಿನ್ನ ಜನ್ಮಕ್ಕಿಷ್ಟ ಬೆಂಕಿ ಹಾಕ. ಅಲ್ಲಿ ನನ್ನ ಕುಕ್ಕಿ ತಿನ್ನಾಕ ನಾ ಏನು ಕಾಳನ? ಕಾಳಲ್ಲ, ನಾ ಮನುಷ್ಯಳದೀನಿ. ಕಾಳಲ್ಲ. ಮಾತಿಗೆ ಮಾತು ಬಯಸುವ ಈ ನಿನ್ನ ವರ್ಷವನ್ನು ಕಂಡು ನನ್ನ ಪುರುಷತ್ವದ ಅಲೆಗಳು ಚೆಮ್ಮುತ್ತಿವೆ. ಬಾರಲಿ ಬಾನದ ಹೆಣ್ಣು. ಬಿಡ ಕೈ ಬಿಡ, ನೀನು ಹಿಡಿಯಂಗಿಲ್ಲ, ನಾನು ಹಿಡಿತೀನಿ. ತೂ ನಿನ್ನ ರಾಕ್ಷಸ ಅಲ್ಲ, ಕಂಡವ್ರ ಮೇಲೆ ಕೈ ಹಿಡಿಯಕ್ ಬರ್ತಿಲ್ಲ. ಮಾನ ಮರ್ಯಾದಿ ಸ್ವಲ್ಪ ರೈತನು ಎಲ್ಲ ಬಿಟ್ಟ ನಿಂತು ಬಿಟ್ಟೆ. ಮಾನ ಮರ್ಯಾದೆ ಇಲ್ಲ. ಮರ್ಯಾದೆಗೆ ಇಲ್ಲೇ ಬೇರೆ ಎಲ್ಲ ಅಮ್ಮನ್ನೇ. ಮೂರು ಬೆಟ್ಟವನು ಊರಿಗೆ ದೊಡ್ಡವನು ಎನ್ನುವ ಮಾತನ್ನು ನಂಬಿದವನು ನಾನು. ಸೊಬ್ಬಿ, ಸರಳವಾಗಿ ಸರಸಕ್ಕೆ ಬಂದರೆ ನಿನಗೆ ಒಳ್ಳೆಯದು. ಎಲ್ಲವಾದರೆ ಕೋಕ್ಯತೆಯನ್ನುವೆ ಹೋಕ್ಯದ. ನನಗೇನು ಸ್ವರ್ಗ ತೋರಿಸ್ತೀವ? ನಿನ್ನ ಹಣ ಏತ್ತ, ನಿನ್ನ ಸ್ವಾತಿ ಹರಕ್ಲಟನ ಕಟ್ಲಿನ ರಾತ್ರಿ ಬಂದು ಹಾವು ಕೊಚ್ಚಲಿ, ನಿನ್ನ ಚಡ್ಡ ಆಟಂಬ ಬೆಂಡಿ ಟಬ್ ಅನಿಸ್ಲಿ. ಸೊಬ್ಬಿ, ನೀನು ಬೇದಷ್ಟು ನನ್ನ ಮೈ ಉಬ್ಬುವುದು. ಏಕೆ ಅಂದರೆ
ಕಣ್ಣೆಟ್ಟ ಕಳನಾಯಕನ ಕಣ್ಣಿಗೆ ಈಗ ಬಿತ್ತು. ಈಗ ಸುಮ್ಮನೆ ಹೋಗ, ಇಲ್ಲಾಂದ್ರೆ ನಾ ಮೈಲಾರನ್ನ ಕರಿತು ನೋಡ, ನಾನು ಕರಿತು ನೋಡ ಅವನ. ಅಯ್ಯಯ್ಯೋ, ಯಾರಾದ್ರೂ ನಾನ ಇವನು ಕೆಲ್ಸಕ್ಕೆ ಬಂದಿನ ಬಾರೋ. ಲೇ ಮೈಲಾರಿ, ಎಲ್ಲಿಗೂ ಬಂದೆಯ ಮಗನೇ? ಸೊಬ್ಬಿ, ಇನ್ನೊಮ್ಮೆ ಸಿಕ್ಕಾಗ ನೀನಾಗುವೆ ನನಗೆ ಹೋಬ್ಬಿ. ಯಾಕೆ ಸುಬ್ಬಿ ಇಟ್ಟ ಗಾಬರಿ ಆಗಿ ನಿಂತದಿ? ಇಲ್ಲಿವರೆಗೆ ಈ ಒಂದು ನಾಟಕವನ್ನು ಅಭಿನಯಿಸಿ ಎಲ್ಲರಿಗೂ ಮನೋರಂಜನೆ ಕೊಟ್ಟಂತ ಈ ಒಂದು ಕಲಾಟಂಡಕ್ಕೆ ಶ್ರೀ ರುಕ್ಮಿಣಿ ಮ್ಯೂಸಿಕಲ್ ಅಂಡ್ ಚಿತ್ರಪಾಣಕೋಟಿ ಇವರಿಂದ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ಈ ನಾಟಕಕ್ಕೆ ಮಂಗಳ ಗೀತೆಯನ್ನು ಹಾಡೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ. ಪಂಚಾಕ್ಷರಿಗೆ ನಮಿಸು ವಂದನೆ, ಪಂಚಾಕ್ಷರಿಗೆ ನಮಿಸು ವಂದನೆ, ಪುಟರಾಜರಿಗೂ ನಮಿಸು ವಂದನೆ, ಪುಟರಾಜರಿಗೂ ನಮಿಸು ವಂದನೆ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣಾ ಸಾಗರ. बोलो भारत माता की, बोलो कर्नाटक माता की, वंदे वंदे. ओम नमः शिवाय. ಬ್ರಹ್ಮಾನಂದ ಓಂಕಾರ